ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಒಂದೇ ಕ್ಷೇತ್ರದಲ್ಲಿ ನಿಂತ್ರೆ ಸಿದ್ದರಾಮಯ್ಯಗೆ ಆಪತ್ತಂತೆ. ಎರಡು ಕಡೆ ಸ್ಪರ್ಧೆ ಮಾಡಿದ್ರೆ ಮಾತ್ರ ಉಳಿಗಾಲ ಅಂತೆ. ಹೀಗಂತ ಸಿದ್ದರಾಮಯ್ಯ ಅವರಿಗೆ ಎಲೆಕ್ಷನ್ ಭವಿಷ್ಯವನ್ನ ನುಡಿದಿದೆ ಮನೆ ದೇವತೆ. ಒಂದೇ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತ್ರೆ ಬಲ ಇಲ್ಲ, ಎರಡು ಕ್ಷೇತ್ರದಲ್ಲಿ ನಿಲ್ಲುವಂತೆ ದೇವಿ ಸೂಚನೆಯನ್ನ ಕೊಟ್ಟಿರೋದು. ಮಳವಳ್ಳಿಯ ಚೊಟ್ಟನಹಳ್ಳಿಯ ಚಿಕ್ಕಮ್ಮ ತಾಯಿ ದೇವಿ ಈ ಭವಿಷ್ಯವನ್ನ ನುಡಿದಿರೋದು. ಪುತ್ರ ಯತೀಂದ್ರ ಅವರ ಸಮ್ಮುಖದಲ್ಲೇ ಭವಿಷ್ಯವನ್ನ ದೇವಿ ನುಡಿದಿರೋದು. ಅರ್ಚಕ ಲಿಂಗಣ್ಣ ಅವರ ಮೈ ಮೇಲೆ ಚಿಕ್ಕಮ್ಮ ತಾಯಿ ದೇವಿ ಬಂದಿತ್ತು. ಮಾಜಿ ಸಚಿವ ನರೇಂದ್ರ ಸ್ವಾಮಿ ಜೊತೆಗೆ ಮನೆ ದೇವರ ಪೂಜೆಗೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೋಗಿದ್ರು. ಆ ಸಂದರ್ಭದಲ್ಲಿ ಚಿಕ್ಕಮ್ಮ ತಾಯಿ ದೇವಿ ಭವಿಷ್ಯವನ್ನ ನುಡಿದಿರೋದು. ಹಂಗ್ ನೋಡಕ್ ಹೋದ್ರೆ 2018ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ದೇವಿ ಇದೇ ತರ ಭವಿಷ್ಯವನ್ನ ನುಡಿದಿತ್ತು. ಎರಡು ಕ್ಷೇತ್ರದಲ್ಲಿ ನಿಲ್ಲಬೇಕು, ಆಗ ಮಾತ್ರ ರಾಜಕೀಯ ಭವಿಷ್ಯವನ್ನ. ಹಾಗಾಗಿ ಒಂದ್ ಕಡೆ ಚಾಮುಂಡೇಶ್ವರಿ, ಮತ್ತೊಂದ್ ಕಡೆ ಬಾದಾಮಿ ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡ್ಕೊಂಡಿದ್ರು. ಚಾಮುಂಡೇಶ್ವರಿ ಜನ ಕೈ ಹಿಡಿಲಿಲ್ಲ, ಆದ್ರೆ ಬಾದಾಮಿ ಜನ ಸಿದ್ದರಾಮಯ್ಯ ಅವರ ಕೈ ಹಿಡಿದಿದ್ರು. ಸೊ ಈಗಲೂ ಅಷ್ಟೇ, ಎರಡು ಕ್ಷೇತ್ರದಿಂದ ನಿಂತ್ರೆ ಮಾತ್ರ ಬಾಹುಬಲವನ್ನ ಚಾಚಬೇಕು. ಪ್ರಬಲವಾದಂತ ವಿರೋಧಿಗಳಿರೋದ್ರಿಂದ ಎರಡು ಕ್ಷೇತ್ರ ಆಯ್ಕೆ ಒಳ್ಳೇದು ಅಂತ ಹೇಳಿ ದೇವಿ ಭವಿಷ್ಯವನ್ನ ನುಡಿದಿರೋದು. ಎರಡು ಕಡೆ ಚಾಚಬೇಕು, ಒಂದು ಕಡೆ ಚಾಚಿಂದ ಮನುಷ್ಯ ತಪ್ಪಾಗುತ್ತೆ. ಎರಡು ಕಡೆ ಚಾಚಬೇಕು, ಅರ್ಥ ಆಯ್ತಲ್ಲ ಹೇಳಿದ್ದು. ಎರಡು ಕಡೆ ಬಾಹುಬಲ ಜಾಸ್ತಿನೇ, ಎರಡು ಕಡೆ ಎರಡು ಕಡೆ ಜೊತೆನ ಎರಡು ಬಾಹುಬಲ ಬೇಕಾದ್ರೆ ಅವಸರ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನಾನು ಆಶೀರ್ವಾದ ನಾನು ಮೂಲ. ಇನ್ನು ಸಿದ್ದರಾಮಯ್ಯ ಅವರು ಈ ತರ ದೇವ್ರು ವಿಷಯ ಬಂದಾಗ ನಂಬ್ತಾರ ಇಲ್ವಾ, ಈ ಕನ್ಫ್ಯೂಷನ್ ಬಹಳಷ್ಟು ಜನರಿಗಿದೆ. ಯಾಕಂದ್ರೆ ಅವ್ರು ಕೊಡುವಂತ ಸ್ಟೇಟ್ಮೆಂಟ್ಗಳೇ ಹಾಗಿರುತ್ತೆ. ಈಗ ಮನೆ ದೇವರೇ ಈ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಇದನ್ನ ಪಾಲನೆ ಮಾಡ್ತಾರ ಸಿದ್ದರಾಮಯ್ಯ, ಆ ಕುತೂಹಲ ಸಹಜವಾಗೇ ಇದೆ. ಎರಡೂ ಕ್ಷೇತ್ರಗಳಿಂದ ಸ್ಪರ್ಧೆಯನ್ನ ಮಾಡ್ತಾರಾ ಹಾಗಾದ್ರೆ ಸಿದ್ದರಾಮಯ್ಯ? ಈಗಾಗಲೇ ಕೋಲಾರದಿಂದ ಸ್ಪರ್ಧೆ ಅಂತ ಘೋಷಣೆ ಮಾಡಿದ್ದಾರೆ. ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತಾನೂ ಅವ್ರು ಮೊನ್ನೆ ಮಾತಾಡುವಾಗ ಹೇಳ್ತಾ ಇದ್ರು. ಈಗ ಎರಡು ಕ್ಷೇತ್ರ ಅಂತ ಮನೆ ದೇವರೇ ಸೂಚನೆ ಕೊಟ್ಟಿರೋದ್ರಿಂದ ಇನ್ನೊಂದು ಕ್ಷೇತ್ರ ಯಾವ್ದು ಆಯ್ಕೆ ಮಾಡ್ಕೊಳ್ಬಹುದು ಹಾಗಾದ್ರೆ ಸಿದ್ದರಾಮಯ್ಯ ಅವರು? ಬಾದಾಮಿನ ಅಥವಾ ವರುಣಾ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬಹುದಾ? ಬಾದಾಮಿ ಜನ ಈ ಹಿಂದೆ ಕೈ ಹಿಡಿದಿದ್ರು 2018ರ ಎಲೆಕ್ಷನ್ ಟೈಮ್ನಲ್ಲಿ. ಈಗ ಬಾದಾಮಿ ನಂಗೆ ತುಂಬಾ ದೂರ ಆಗುತ್ತೆ, ನಾನು ಪದೇ ಪದೇ ಅಲ್ಲಿ ಟ್ರಾವೆಲ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ನೀವು ಮತ್ತೆ ಇಲ್ಲೇ ಬರಬೇಕು, ಬಾದಾಮಿಯಿಂದನೇ ನಿಂತ್ಕೊಳ್ಬೇಕು, ದೂರ ಆಗೋದಾದ್ರೆ ನಾವೆಲ್ಲರೂ ಹಣವನ್ನ ಸಂಗ್ರಹ ಮಾಡಿ ನಿಮ್ಗೆ ಹೆಲಿಕಾಪ್ಟರ್ ಕೊಡಿಸ್ತೀವಿ, ಆದ್ರೆ ಕ್ಷೇತ್ರ ಮಾತ್ರ ಬೇಡ ಅಂತ ಹೇಳ್ಬೇಡಿ ಅಂತ ಹೇಳಿ ಬಾದಾಮಿ ಜನ ಸಿದ್ದರಾಮಯ್ಯ ಅವರಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಲಾಸ್ಟ್ ಟೈಮ್ ಅಂದ್ರೆ 2018ರಲ್ಲೂ ಕೂಡ ಇದೇ ದೇವಿ ಇದೇ ತರ ಭವಿಷ್ಯ ನುಡಿದ್ರಿಂದ ಎರಡು ಕ್ಷೇತ್ರಗಳನ್ನ ಸಿದ್ದರಾಮಯ್ಯ ಆಯ್ಕೆ ಮಾಡ್ಕೊಂಡಿದ್ರು ಅಂತ ಚರ್ಚೆಗಳು ನಡೀತಾ ಇದೆ. ಈಗ ಮತ್ತೆ ದೇವಿ ಬಾಹುಬಲ ಚಾಚಬೇಕು, ಎರಡು ಕ್ಷೇತ್ರದಲ್ಲಿ ಪ್ರಬಲವಾದಂತ ವಿರೋಧಿಗಳಿದ್ದಾರೆ, ಹಾಗಾಗಿ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿರೋದ್ರಿಂದ ಸಿದ್ದರಾಮಯ್ಯ ಅವರು ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುವಂತ ಚಾನ್ಸಸ್ ಇದೆ? ಇನ್ನು ಎರಡನೇ ಕ್ಷೇತ್ರ ಅಂತ ಬಂದ್ರೆ ಒಂದಂತೂ ಕೋಲಾರ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾವ ಕ್ಷೇತ್ರದಿಂದ ನಿಂತ್ಕೋಬಹುದು? ಸಿದ್ದರಾಮಯ್ಯ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರೋ ಇಲ್ಲ, ಆದ್ರೆ ಅವರ ಕುಟುಂಬದವರು ಇದನ್ನ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಸಿದ್ದರಾಮಯ್ಯನವರ ಧರ್ಮಪತ್ನಿ ಬಹಳಷ್ಟು ದೈವ ಭಕ್ತರು, ಹಾಗಾಗಿ ಧರ್ಮಪತ್ನಿಯವರು ಸಿದ್ದರಾಮಯ್ಯವ್ರಿಗೆ ಒತ್ತಡ ಏರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೊಂದು ಕಡೆ ಪುತ್ರ ವ್ಯಾಮೋಹದ ಕಾರಣಕ್ಕಾಗಿ ಪುತ್ರ ಯತೀಂದ್ರ ಅವರು ವರುಣಾಗೆ ಬಂದು ಸ್ಪರ್ಧೆ ಮಾಡಿ ಅಂತೇಳಿ ಮನವಿ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡೋ ಘೋಷಣೆಯನ್ನು ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಒಂದು ವೇಳೆ ಅತಂತ್ರ ವಿಧಾನಸಭೆ ಆದರೆ ಕಾಂಗ್ರೆಸ್ನ ಜೊತೆಗೆ ಇನ್ಯಾವುದಾದ್ರೂ ಪಕ್ಷ ಮೈತ್ರಿ ಆದರೆ, ಮೈತ್ರಿ ಸರ್ಕಾರ ಆದರೆ ತನ್ನ ಪುತ್ರ ಯತೀಂದ್ರನನ್ನ ಮಂತ್ರಿ ಮಾಡಬಹುದೆಂಬ ಉತ್ಕಟಾಕಾಂಕ್ಷೆಯ ಕಾರಣಕ್ಕಾಗಿ ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ನಿರಾಕರಿಸಿ ಇದೀಗ ಕೋಲಾರದಿಂದ ಸ್ಪರ್ಧೆ ಮಾಡಲು ಈಗಾಗಲೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಬಾದಾಮಿ ಕ್ಷೇತ್ರದ ಜನರು ನಾವು ಹೆಲಿಕಾಪ್ಟರ್ ಅನ್ನು ಕೊಡಿಸ್ತೀವಿ, ನಿಮಗೆ ಓಡಾಡಲಿಕ್ಕೆ ದೂರ ಆದರೆ ಹೆಲಿಕಾಪ್ಟರ್ನಿಂದ ಬನ್ನಿ ಅಂತೇಳಿ ಮನವಿಯನ್ನು ಮಾಡಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಅನೇಕ ಕ್ಷೇತ್ರಗಳನ್ನು ಕೂಡ ಅವರಿಗೆ ಆಹ್ವಾನ ಇರತಕ್ಕಂಥದ್ದು. ಈ ಜೊತೆಗೆ ಕೂಡ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಒಂದೇ ಕ್ಷೇತ್ರದಲ್ಲಿ ನಿಂತರೆ ಸೋಲ್ತಾರಂತೇಳಿ ಅವರ ಮನೆ ದೇವರು ಏನು ನುಡಿದಿರುವಂಥದ್ದು. ಹಾಗಾಗಿ ಇದು ಸಿದ್ದರಾಮಯ್ಯನವರ ಆಪ್ತ
ಆಪ್ತರಿಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ಲೊಂದ್ ಕಡೆ ಆತಂಕದ ಮಾತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಸಿದ್ದರಾಮಯ್ಯ ಎರಡು ಕ್ಷೇತ್ರವನ್ನು ಆಯ್ಕೆ ಮಾಡಿದ್ರೆ ಹೈಕಮಾಂಡ್ ಈ ಬಾರಿ ಒಪ್ಪುತ್ತಾ ಅನ್ನೋದು ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯವರು ಈ ಹಿಂದೆ 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಹಾಗಾಗಿ ಮುಖ್ಯಮಂತ್ರಿ ಒಬ್ಬರು ಎಲ್ಲ ಒಂದ್ ಕಡೆ ಅಪೇಕ್ಷೆ ಪಟ್ಟಿದ್ದ ಕಾರಣಕ್ಕಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಬಾದಾಮಿ ಕ್ಷೇತ್ರ ಎರಡೂ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿರುವಂತದ್ದು, ಸಿದ್ದರಾಮಯ್ಯವರು ಮಾಜಿ ಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕರಾಗಿರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಎರಡು ಕ್ಷೇತ್ರ ಕೊಡೋದ್ರಿಂದ ಎಲ್ಲೊಂದ್ ಕಡೆ ಸ್ವಪಕ್ಷೀಯ ಅನೇಕ ನಾಯಕರುಗಳು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸೋಲಿನ ಭೀತಿಯಿಂದ ಸಿದ್ದರಾಮಯ್ಯ ಎರಡು ಕ್ಷೇತ್ರವನ್ನ ಕೇಳ್ತಿರುವಂತದ್ದು. ಹಾಗಾಗಿ ಯಾವುದೇ ಕಾರಣ ಕೂಡ ಯಾರಿಗೂ ಕೂಡ ಎರಡು ಕ್ಷೇತ್ರವನ್ನು ಕೊಡಬಾರ್ದೆಂಬ ಚರ್ಚೆ ಈಗ ಆರಂಭವಾಗಿರುವಂತದ್ದು. ಒಂದು ವೇಳೆ ಸಿದ್ದರಾಮಯ್ಯ ಅವರಿಗೆ ಎರಡು ಕ್ಷೇತ್ರವನ್ನು ಕೊಟ್ಟರೆ ಈಗಾಗಲೇ ಮುಖ್ಯಮಂತ್ರಿ ರೇಸ್ನಲ್ಲಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಕೊರಟಗೆರೆ ಸೇರಿದಂತೆ ಬೆಂಗಳೂರಿನ ಪುಲಕೇಶಿ ನಗರ ಕ್ಷೇತ್ರವನ್ನು ಕೂಡ ಕೇಳುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯಗೆ ಮನೆ ದೇವರ ಏನು ನುಡಿ ಇದೀಗ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಅವರ ಕುಟುಂಬದವರು ಮತ್ತು ಅವರ ಆಪ್ತರು ಎರಡು ಕ್ಷೇತ್ರವನ್ನು ಆಯ್ಕೆ ಮಾಡಿ ಅಂತೇಳಿ ಒತ್ತಡ ಇರಬಹುದು. ಮತ್ತೊಂದು ಕಡೆ ಕೋಲಾರ ಕ್ಷೇತ್ರದ ಸುತ್ತಮುತ್ತ ಇರತಕ್ಕಂಥ ಅನೇಕ ಶಾಸಕರುಗಳು ಸೋಲುವ ಭೀತಿಯನ್ನು ಎದುರಿಸ್ತಿರುವಂಥದ್ದು. ಶಾಸಕ ರಮೇಶ್ ಕುಮಾರ್ ಕೂಡ ಎಲ್ಲ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ ಇರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯವರನ್ನ ಕೋಲಾರ ಕ್ಷೇತ್ರದಲ್ಲಿ ನಿಲ್ಲಿಸುವ ಮುಖಾಂತರ ಅಹಿಂದ ಮತಗಳು ಒಂದಷ್ಟು ವರ್ಗಾವಣೆ ಆಗುತ್ತೆಂಬ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ಮನವೊಲಿಸಿ ಕೋಲಾರದಲ್ಲಿ ಸ್ಪರ್ಧೆ ಮಾಡುವಂತೆ ಆದರೆ ಸಿದ್ದರಾಮಯ್ಯ ಕೋಲಾರದಲ್ಲಿ ಒಂದು ಕಡೆ ಬಿಜೆಪಿ ಇದ್ರೆ ಮತ್ತೊಂದು ಕಡೆ ಜಾತ್ಯತೀತ ಜನತಾದಳ ಈ ಎಲ್ಲದರ ನಡುವೆ ಕೂಡ ಸ್ವಪಕ್ಷೀಯರ ಕೆಡ್ಡ ಇರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಕೋಲಾರ ಎಂಬ ಚಕ್ರವ್ಯೂಹದಲ್ಲಿ ಗೆಲ್ತಾರೆ ಎಂಬ ಮಾತು ಕೂಡ ಎಷ್ಟರ ಮಟ್ಟಿಗೆ ಗೆಲ್ತಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಒಟ್ಟಾರೆ ಸಿದ್ದರಾಮಯ್ಯವರಿಗೆ ಮನೆ ದೇವರು ಎರಡು ಕಡೆ ನಿಲ್ಲಿ ಅಂತೇಳಿ ಸೂಚನೆ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ ಹೈಕಮಾಂಡ್ ಎರಡು ಕ್ಷೇತ್ರವನ್ನು ಬಿಟ್ಕೊಡ್ತಾ ಇಲ್ಲ, ಕೊಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಂಬ ಒಂದು ಆತಂಕ ಎದುರಾಗಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಕೋಲಾರ ಕ್ಷೇತ್ರ ಕೂಡ ಅಷ್ಟೊಂದು ಸೇಫ್ ಇಲ್ಲ ಎಂಬ ಸಂದೇಶ ರವಾನೆ ಆಗ್ತಿರುವಂತದ್ದು. ಸದ್ಯಕ್ಕೆ ಸಿದ್ದರಾಮಯ್ಯವರ ಚಿತ್ತ ಎಲ್ಲ ಒಂದ್ ಕಡೆ ವಿಪ್ಲವ ಆಗುವಂತೆ ಮಾಡಿರುವಂತದ್ದು ಮನೆ ದೇವರ ನುಡಿ ಅಂತ ಹೇಳ್ಬೋದು. ಶರ್ಮಿತಾ ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಚೇಂಜಸ್ ಬೆಳವಣಿಗೆ. ಒಂದು ಕಡೆ ಎರಡು ಕ್ಷೇತ್ರವನ್ನ ಸಿದ್ದರಾಮಯ್ಯ ಅವರಿಗೆ ಕೊಡೋದಕ್ಕೆ ಸ್ವಪಕ್ಷೀಯರೇ ಒಂದಿಷ್ಟು ಅಪಸ್ವರವನ್ನ ಎತ್ತುತ್ತಾ ಇದ್ದಾರೆ. ಮತ್ತೆ ಲಾಸ್ಟ್ ಟೈಮ್ ಏನೋ ಅವರು ಸಿಎಂ ಆಗಿದ್ರು, ಇಮಿಡಿಯೇಟ್ ಎಲೆಕ್ಷನ್ ಹೋಗಿದ್ರಿಂದ ಅವರಿಗೆ ಎರಡು ಕ್ಷೇತ್ರವನ್ನ ಹೈಕಮಾಂಡ್ ಕೂಡ ಕೊಟ್ಟಿತ್ತು. ಆದ್ರೆ ಈ ಸಲ ಅದು ಸಾಧ್ಯನಾ ಅನ್ನೋದು ಈಗಿರುವಂತ ಪ್ರಶ್ನೆ. ಬಾಹುಬಲ ಎರಡು ಕಡೆ ಚಾಚಬೇಕು, ಒಂದು ಕಡೆ ಚಾಚಿಂದ ಮನುಷ್ಯ ತಪ್ಪಾಗುತ್ತೆ. ಎರಡು ಕಡೆ ಚಾಚಬೇಕು. ಅರ್ಥ ಆಯ್ತಾ ನಾನು ಹೇಳುದು? ಎರಡು ಕಡೆ ಬಾಹುಬಲ ಜಾಸ್ತಿನೇ, ಎರಡು ಕಡೆ ಎರಡು ಕಡೆ ಜಪ್ಪಾಯಣ, ಎರಡು ಬಾಹುಬಲ ಬೇಕಾದ್ರೆ ಅವಕಾಶ ಸಿಕ್ಕಿದ್ರೆ ಯಾವ ಟೈಮಲ್ಲಿ ಬಂದು ನಾನು ಆಶೀರ್ವಾದ ನಾನು ಮೂಲ ಇನ್ನು ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರವಾಗಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. 4 ದಶಕಗಳ ರಾಜಕಾರಣದಲ್ಲಿ ಸ್ವಂತ ಜಿಲ್ಲೆಯಲ್ಲಿ ನಿಂತಿಲ್ಲ ಅಂತ ಬೆಂಗಳೂರಲ್ಲಿ ಸಿಟಿ ರವಿ ಲೇವಡಿಯನ್ನ ಮಾಡಿದ್ದಾರೆ. ಮೈಸೂರಲ್ಲಿ ನಿಂತು ಗೆಲ್ಲುವಂತ ವಿಶ್ವಾಸ ಅವ್ರಿಗಿಲ್ಲ, ಬಾದಾಮಿಯಲ್ಲಿ ಮತ್ತೆ ಗೆದ್ದು ಬರುವಂತ ವಿಶ್ವಾಸ ಇಲ್ಲ. ಎರಡು ಕಡೆ ಸೋಲಿನ ಭೀತಿಯಿಂದ ಈ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರದ್ದು ಓಲೈಕೆ ರಾಜನೀತಿ, ಪಿಎಫ್ಐ ಎಸ್ಡಿಪಿಐ ಓಲೈಕೆ ಮಾಡ್ತಾರೆ. ಅವ್ರ ವಿರುದ್ಧ ಬಿಜೆಪಿ ಗೆಲ್ಲಲಿದೆ ಅಂತ ಸಿಟಿ ರವಿ ಹೇಳಿದ್ದಾರೆ. 4 ದಶಕಗಳ ರಾಜಕಾರಣ ಮಾಡಿದವರು ಸಿದ್ದರಾಮಯ್ಯನವರು. ಅವ್ರ 4 ದಶಕಗಳ ರಾಜಕಾರಣದಲ್ಲಿ ಅವರು ಮೈಸೂರಿನ ತನ್ನ ಹೋಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಗೆಲ್ತೀವಿ ಅನ್ನೋ ವಿಶ್ವಾಸ ಅವರಿಗೆ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಅವರಿಗೆ ರಾಜಕೀಯವಾಗಿ ಬಾದಾಮಿಯಲ್ಲಿ ಅವಕಾಶ ಕೊಟ್ಟಂತ ಆ ಕ್ಷೇತ್ರದಲ್ಲಿ ಮತ್ತೆ ಗೆದ್ದು ಬರ್ತೀವಿ ಅನ್ನುವಂತ ವಿಶ್ವಾಸ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವರು ಚಾಮುಂಡೇಶ್ವರಿಯಲ್ಲಿ ನಿಲ್ತಿದ್ರು, ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವ್ರು ಬಾದಾಮಿಯಲ್ಲಿ ನಿಲ್ತಿದ್ರು. ಆ ಎರಡು ಕಡೆಗಳಲ್ಲಿ ಸೋಲ್ತೀನಿ ಅನ್ನೋದು ಗ್ಯಾರಂಟಿ ಇರೋದ್ರಿಂದ ಹೊಸ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ. ನೋಡೋಣ, ಸವಾಲನ್ನ ಕೋಲಾರ ಜನತೆ ಸ್ವೀಕಾರ ಮಾಡ್ತಾರೆ, ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳೋದಿಲ್ಲ. ಕೋಲಾರ ಜನತೆ ಸ್ವೀಕಾರ ಮಾಡ್ತಾರೆ. ಇದು ನೀತಿಯ ನಡುವಿನ ಯುದ್ಧ, ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರ ನಡುವಿನ ಹೋರಾಟ ಅಲ್ಲ, ಇದೊಂದು ನೀತಿಯ ನಡುವಿನ ಹೋರಾಟ. ಈಗ ಕೋಲಾರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಘೋಷಣೆ ಮೊನ್ನೆ ಮಾಡಿರೋದ್ರಿಂದ ಅದಕ್ಕೆ ಬಿಜೆಪಿ ಅವರು ಲೇವಡಿ ಮಾಡ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ಒಂದು ಸ್ವಂತ ಜಿಲ್ಲೆಯಲ್ಲಿ ಅವರಿಗೆ ನಿಂತ್ರೆ ಗೆಲ್ತೀನಿ ಅನ್ನೋ ವಿಶ್ವಾಸ ಇಲ್ಲ. ಸ್ವಂತ ಕ್ಷೇತ್ರ ಅಂತ ಸಿದ್ದರಾಮಯ್ಯ ಅವ್ರಿಗಿಲ್ಲ. 4 ದಶಕಗಳಿಂದ ಅವರು
ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಮನೆ ದೇವರು ಭವಿಷ್ಯವನ್ನ ನುಡಿದಿರೋದು ಸಿದ್ದರಾಮಯ್ಯ ಅವರಿಗೆ ಬಾಹುಬಲವನ್ನ ಚಾಚಬೇಕು, ಪ್ರಬಲವಾದಂತ ವಿರೋಧಿಗಳಿರೋದ್ರಿಂದ ಎರಡು ಕಡೆ ನಿಂತ್ರೆ ಮಾತ್ರ ಒಳ್ಳೇದಾಗುತ್ತೆ ಉಳಿಗಾಲ ಅಂತ ಹೇಳಿ ಇದೇ ವಿಷಯವಾಗಿ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಶಾಸಕರಾಗಿರುವಂತಹ ಮಾಜಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ಸಿದ್ದರಾಮಯ್ಯ ಅವರ ಕ್ಷೇತ್ರ ವಿಷಯವಾಗಿ ಬಹಳಷ್ಟು ಕುತೂಹಲ ಇತ್ತು. ಬರೀ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಅಲ್ಲ, ಬಿಜೆಪಿ ಜೆಡಿಎಸ್ ಅವರು ರಣತಂತ್ರ ಹೂಡೋದಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ರು. ಕೋಲಾರ ಅಂತ ಘೋಷಣೆ ಆಯ್ತು. ಬಟ್ ಈಗ ಮನೆ ದೇವರ ಭವಿಷ್ಯವನ್ನ ಸಿದ್ದರಾಮಯ್ಯ ನಂಬ್ತಾರ? ಮೋರೋವರ್ ಈಗ 2 ಕ್ಷೇತ್ರ ಅಂತ ಕೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಡೋದಕ್ಕೆ ರೆಡಿ ಇದೆಯಾ ಸಿದ್ದರಾಮಯ್ಯ ಅವ್ರಿಗೆ? ನೋಡಿ, ಮೊದಲನೇದು ನನಗೆ ಗೊತ್ತಿರೋ ಹಾಗೆ ಮತ್ತೆ ಜನರ ನಾಡಿ ಮಿಡಿತ ನೋಡಿದ್ರೆ ಸಿದ್ದರಾಮಯ್ಯನವರು ಎಲ್ಲಿ ನಿಲ್ಸು ಕೇಳ್ತಾರೆ, ನಂಬರ್ 1. ನಂಬರ್ 2, ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಬಹಳ ಹತ್ರದಿಂದ ಕೂಡ ನೋಡಿದ್ದೀನಿ. ಅವರ ಆಚಾರ ವಿಚಾರ ಎಲ್ಲ ಕೂಡ ಅವರು ಹೆಚ್ಚು ಮೌಢ್ಯದ ನಂಬಿಕೆಯಲ್ಲಿ ವಿಶ್ವಾಸ ಇಟ್ಟವರಲ್ಲ. ಅದು ಅಥವಾ ಬೇರೆಯವ್ರ ನಂಬಿಕೆ ಕೂಡ ಅವರು ದೂಷಣೆ ಮಾಡೋದು ನಾನು ಎಂದೂ ಕೇಳಿಲ್ಲ. ಅದು ನನ್ನ ನಂಬಿಕೆ ಹಿಂಗಿದೆಯಪ್ಪ, ಆದ್ರೆ ನಿನ್ ನಂಬಿಕೆಯಿಂದ ಹಿಂಗ್ ಒಳ್ಳೇದಾಗಿ ಅಂದ್ರೆ ನಿನ್ ಒಳ್ಳೇದಾಗ್ಲಿ ಅಂತ ಹೇಳವ್ರೆ. ಸೊ ಅದರಿಂದ ಈಗ ಯಾರೋ ಅಭಿಮಾನದಿಂದ ಪೂಜಾರಿ ಅವ್ರು ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ಹೀಗೆ ಹೇಳಿದ್ರೆ ಹೇಳಿರ್ಬೋದು, ನನಗ ಗೊತ್ತಿಲ್ಲ. ಅಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವ್ರು ಹೋಗಿದ್ರು ಮನೆ ದೇವ್ರ ಹತ್ರ ಪೂಜೆಗೆ ಅಂತ. ಯತೀಂದ್ರ ಸಿದ್ದರಾಮಯ್ಯ ಮುಂದೆನೆ ಹೇಳಿರೋದು ಮನೆ ದೇವರು. ಇಲ್ಲ, ಅದೇ ನಮಗೆ ಗೊತ್ತಾಯ್ತು ಮಾಹಿತಿ 2018ರಲ್ಲೂ ಕೂಡ ಎಲೆಕ್ಷನ್ಗೂ ಮುಂಚಿತವಾಗಿ ಇದೇ ತರ ಭವಿಷ್ಯವನ್ನ ಇದೇ ದೇವರು ನುಡಿದಿತ್ತು ಅಂತ, 2 ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಅಂತ. ನನಗೆ ಅದು ಗೊತ್ತಿರ್ಲಿಲ್ಲ ಹೋದ ಬಾರಿ ಏನಾಗಿದ್ದು ಅಂತ. ಬಟ್ ನನಗ್ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಸಾಹೇಬ್ರು ಮೌಢ್ಯದಲ್ಲಿ ಹೆಚ್ಚು ನಂಬೋದಿಲ್ಲ. ಆಮೇಲೆ ನಾನ್ ಹೇಳ್ದಂಗೆ ಅವ್ರು ಕೊಟ್ಟಂತ ಕಾರ್ಯಕ್ರಮ ಇರ್ಬೋದು, ಅವ್ರು ಮಾಡಿದಂತ ಜನರ ಸೇವೆ ಇರ್ಬೋದು, ಮತ್ತೆ ಇವಾಗ ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ಈ ಅನ್ಯಾಯದ ವಿರುದ್ಧ ಇರ್ಬೋದು, ಸಂವಿಧಾನ ವಿರೋಧವಾಗಿ ನಡೆಸ್ತಾ ಇರುವಂತ ಆಡಳಿತದ ವಿರುದ್ಧ ಇರ್ಬೋದು, ಜನರು ಅವರ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ಬಿಟ್ಟು ಯಾವುದೇ ಇಲ್ಲ. ಈಗ ಬಾದಾಮಿನಲ್ಲೂ ಕೂಡ ಜನರು ಅವ್ರಿಗೆ ಬಿಟ್ಟು ಹೋಗ್ಬೇಡಿ ಅಂತ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾ ಇದಾರೆ, ಪ್ರಾಕ್ಟಿಕಲಿ ನನ್ ಪಾಸಿಬಲ್ ಆಗ್ತಾ ಇಲ್ಲ ಅಪ್ಪ, ಇದು ನಾವು ನನಗೆ ನೀವು ಅವಕಾಶ ಕೊಟ್ಟಾಗ ನಾನು ಅಭಿವೃದ್ಧಿ ಮಾಡಿದೀನಿ ಬಾದಾಮಿಗೆ, ನನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ದೂರ ಆಗುತ್ತೆ, ಪದೇ ಪದೇ ಸಂಚಾರ ಮಾಡಕ್ಕೆ ಸಮಸ್ಯೆ. ನಿಮ್ಗೆ ಇದು ಅನ್ಯಾಯ ಮಾಡ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಹೈಕಮಾಂಡ್ ಅವ್ರು ಒಪ್ಪಿದ್ರೆ ಅಂತಾನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ನಮಗೆ ಸಿದ್ದರಾಮಯ್ಯ ಅವರು ಗೆಲ್ಲೋದು ಮುಖ್ಯ ಇದೆ, ಅದನ್ನ ನಾವು ಖಂಡಿತವಾಗಿ. ನಿಮ್ ವಿಶ್ವಾಸ ನೀವ್ ಹೇಳ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರು ಎಲ್ಲಿ ನಿಂತರು ಗೆಲ್ತಾರೆ ಅಂತ ಹೇಳಿ. ಆದ್ರೆ ಬಿಜೆಪಿ ಅವರು, ಅದರಲ್ಲೂ ಸಿ ಟಿ ರವಿ ಅವ್ರು ಹೇಳ್ತಾ ಇದ್ದಾರೆ 4 ದಶಕಗಳಿಂದ ರಾಜಕಾರಣ ಮಾಡ್ತಾ ಇದ್ದಾರೆ, ಈಗಲೂ ಒಂದು ಕ್ಷೇತ್ರ ಅಂತ ಫಿಕ್ಸ್ ಇಲ್ಲ, ಗೆಲ್ಲೋ ವಿಶ್ವಾಸ ಇಲ್ಲ ಅವ್ರಿಗೆ, ಅದಕ್ಕೆ ಹುಡುಕಾಡ್ತಿದ್ದಾರೆ. ನಾವು ಸಿ ಟಿ ರವಿ ಅವ್ರಿಗೆ ಮಾತು ಕೇಳ್ಕೊಂಡು ನಾವು ನಮ್ ನಾಯಕರು ಸೀಟ್ ಫೈನಲ್ ಮಾಡ್ತಿದ್ದೇನ್ರಿ. ಅವ್ರು ಯಾರ್ರಿ ನಾನೆಲ್ಲಿ ನಿಂತ್ಕೋಬೇಕಂತ ಹೇಳಲಿಕ್ಕೆ, ಅವ್ರೆಲ್ಲಿ ನಿಂತ್ಕೋಬೇಕಂತ ಹೇಳಲಿಕ್ಕೆ. ಅವ್ರು ಫಸ್ಟ್ ಅವ್ರ ಪಕ್ಷದಲ್ಲಿ ಏನೇನ್ ಹುಡುಕಿದೆ ಅದು ತೆಗೆದುಬಾರ್ಲಿ. ಯಡಿಯೂರಪ್ಪ ಅವ್ರಿಗೆ ಕೊಡ್ತಾರ ಹೇಗೆ ಕೇಳ್ಬಿಡ್ಲಿ ಫಸ್ಟ್ ಆಫ್ ಆಲ್. ಅವರು 5 ವರ್ಷ 5 ದಶಕದಿಂದ ಮಾಡ್ತಾ ಇದಾರಲ್ವಾ. ಥ್ಯಾಂಕ್ ಯು ನ್ಯೂಸ್ 18 ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈ ಬಗ್ಗೆ ಮಾತಾಡೋದಕ್ಕೆ ಅರ್ಚಕ ಲಿಂಗಣ್ಣ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಿಂಗಣ್ಣ ಅವ್ರ ಮೈ ಮೇಲೆ ಚಿಕ್ಕಮ್ಮ ತಾಯಿ ಬಂದಿದ್ದು ಈ ಭವಿಷ್ಯವನ್ನ ನುಡಿದಿರೋದು. ಲಿಂಗಣ್ಣ ಅವರೇ ನಮಸ್ಕಾರ. ಲಿಂಗಣ್ಣ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ನಮಸ್ಕಾರ ಮೇಡಮ್. ನಮಸ್ಕಾರ ಲಿಂಗಣ್ಣ ಅವರೇ. ಈಗ ಸಿದ್ದರಾಮಯ್ಯ ಅವರ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ನೀವೇನ್ ಭವಿಷ್ಯ ನುಡಿದ್ರಂತೆ, ಆ ಕ್ಷಣದಲ್ಲಿ ನಿಮ್ಗೆ ಏನ್ ಅನ್ಸ್ತು ಅಥವಾ ನಿಮ್ಗೆ ಅದ್ ನೆನಪಿಲ್ವಾ? ಸುತ್ತಮುತ್ತ ಒಂದ್ ನಿಮಿಷ, ನಾನ್ ನುಡಿದದ್ದಲ್ಲ, ಅದು ನನ್ನ ಮೇಲೆ ಬಂದಂತ ಚಿಕ್ಕಮ್ಮ ತಾಯಿ ಪ್ರವೇಶ ಮಾಡಿ ನುಡಿದಿರ್ತಕ್ಕಂತ ವಿಷಯ. ಸೊ ಅವರು ನಾನು ಈ ತರ ದೇವ್ರು ಬರ್ತದೆ ಅವ್ರ ಹೇಳ್ಬೇಕು ಅನ್ನೋ ವಿಷಯನೇ ಗೊತ್ತಿಲ್ಲ ನಮಗೂ ಆಗ್ಲಿ, ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ. ನಾವು ಅವ್ರನ್ನ ಇನ್ವೈಟ್ ಮಾಡಿದ್ದು ಈ ದೇವಸ್ಥಾನದ 11ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡೋಕೆ ಮತ್ತೆ ದಾಸೋಹಕ್ಕೆ ಚಾಲನೆ ಕೊಡ್ಲಿಕ್ಕೆ ಅಂತ ನಮ್ಮ ನರೇಂದ್ರ ಸ್ವಾಮಿ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಆಗ ದೇವಸ್ಥಾನದ ಒಳಗಡೆ ಬಂದಾಗ ನಾವು ದೇವಸ್ಥಾನ ಅಮ್ಮನ ದರ್ಶನ ಮಾಡ್ಕೊಂಡು ವೇದಿಕೆಗೆ ಹೋಗೋಣ ಅಂತ ಹೇಳಿ ಒಳಗಡೆ ಗರ್ಭಗುಡಿ ಹತ್ರ ಕರ್ಕೊಂಡು ಹೋದ್ವಿ. ನಾನು ಅವ್ರಿಗೆ ತೀರ್ಥ ಪ್ರಸಾದ ಕೊಡ್ಬೇಕಾದ್ರೆ ಅಮ್ಮ ನನ್ನ ಮೇಲೆ ಪ್ರವೇಶ ಮಾಡ್ಬಿಟ್ಟಿದ್ದಾಳೆ. ಸೊ ನಾನು ಪೂಜಾರಿ ಅಂತ ಅವ್ರಿಗೆ ಹೇಳ್ಕೊಂಡಿರ್ಲಿಲ್ಲ. ಆಮೇಲೆ ಪ್ರವೇಶ ಮಾಡಿದಾಗ ನರೇಂದ್ರ ಸ್ವಾಮಿ ಅವ್ರಿಗೂ ಹೇಳ್ಬಿಟ್ಟು 100 ಜನ ಅಡೆತಡೆ ಮಾಡಿದ್ರು, ಎದುರುಬೇಡ ನೀನ್ ನಿಂತು ನಾನು ಪಾಸ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ, ಅವ್ರ ಹಿಂದೆ ಒಂದ್ಸರಿ ಈ ದೇವ್ರನ್ನ ಅವ್ರ ಮದ್ವೆ ಗೆದ್ದಾಗಲೂ ಕೇಳ್ಕೊಂಡಿದ್ರು. ಅದರಿಂದ ಕೇಳ್ಕೊಂಡಾದ್ಮೇಲೆ ಈ ಯತೀಂದ್ರ ಸಿದ್ದರಾಮಯ್ಯ ಅವರು ನಿಂತಿದ್ರು. ಅವ್ರಿಗೆ ನಿನ್ನ ಹಿರಿಯ ಪ್ರಾಣಿ ಅಂದ್ರೆ ನಿನ್ ತಂದೆ, ಹಿರಿಯ ಪ್ರಾಣಿ ಭುಜಬಲ ಚಾಚಬೇಕು 2 ಕಡೆ,
ನಾನು ನಿಮ್ಮ ಮನೆ ಮೂಲ ದೇವತೆ, ಎರಡು ಕಡೆ ಬುಧಬಲ ಚಾದ್ರೆ ಎರಡು ಕಡೆಗೂ ನಾನು ಬೆನ್ನೆಲುಬಾಗಿ ನಿಂತು ನೀವು ಪಾಸ್ ಮಾಡ್ತೀನಿ. 106 ಜನ ವೈರಿಗಳಿದ್ದಾರೆ, ಅದಕ್ಕೆ ಯಾವಕ್ಕೂ ಹೆದರಬಾರ್ದು, ದೇವರಿಗೆ ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳಿದಾಳೆ. ಇದು ನನಗೆ ಕ್ಲಿಪ್ಸ್ ಮುಖಾಂತರ ಗೊತ್ತಾಯ್ತು. ನಾನು ಅಲ್ಲಿ ಏನ್ ಹೇಳಿದಾಳೆ ಅಮ್ಮ ನನ್ನ ಮೇಲೆ ಬಂದದ್ದು ನನಗೆ ಗೊತ್ತಿಲ್ಲ. ಅವರು ಕೂಡ ರಿಯಾಕ್ಟ್ ಮಾಡಿಲ್ಲ. ನನ್ನ ಅಮ್ಮ ನನ್ನ ಮೈ ಬಿಟ್ಟ ಮೇಲೂ ಕೂಡ ಅವ್ರು ಎದೆದ್ರವ್ರು ನಾನು ಕೇಳಲಿಲ್ಲ. ಯಾಕಂದ್ರೆ 1000 ಜನ ಇದ್ರಲ್ಲ, ಅಲ್ಲಿ ಏನು ಕೇಳೋಕೆ ಆಗಿಲ್ಲ, ಅವ್ರು ಕೇಳಲಿಲ್ಲ, ನಾನೇ ಮಾತಾಡಿಲ್ಲ ಅದನ್ನ. ಇಷ್ಟು ನಡೆದಿರೋ ವಿಷಯ ಮೇಡಮ್. ಅವತ್ತು ಶನಿವಾರ 7ನೇ ತಾರೀಕು 4:15. ಇದು ಶನಿವಾರ ನಡೆದಿರೋದ್ ಘಟನೆನಾ? ಸರಿ, ಶನಿವಾರ 4 ಗಂಟೆ ನಡೆದಿರೋದು. ಅದು ಇವಾಗ ವಿಮರ್ಶೆ ಆಗ್ತಾ ಇದೆ. ಸರಿ, ಅದೇ ಅದು ವಿಡಿಯೋ ಸಿಕ್ಕ ಮೇಲೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ವಿಡಿಯೋ ಕ್ಲಿಪ್ಸ್ ಎಲ್ಲ ಕಡೆ ಬಂದ್ಮೇಲೆ ಸುದ್ದಿ ಆಗ್ತಾ ಇದೆ. ಲಿಂಗಣ್ಣ ಅವರೀಗ 2018ರಲ್ಲೂ ಎಲೆಕ್ಷನ್ಗೂ ಮುಂಚಿತವಾಗಿ ಇದೇ ತರ ಭವಿಷ್ಯವನ್ನ ಈ ಮನೆ ದೇವತೆ ನುಡಿದಿತ್ತು ಅಂತ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು, ಹೌದಾ? ಅದು ಇಲ್ಲಿ ನುಡಿದಿತ್ತು ಅಂತ ಇಲ್ಲಿ ಬಂದು ಕೇಳಲಿಲ್ವಲ್ಲ ಅವರು? ಇಲ್ಲಲ್ವಾ ಅದು? ಸರಿ, ಇಲ್ಲಲ್ಲ, ಅದು ನಡೆದಿರೋದು ಅವ್ರಿಗೆ ಬೇರೆ ಎಲ್ಲಿ ನಡೆದಿರೋದೋ ಗೊತ್ತಿಲ್ಲ, ಇಲ್ಲಿ ನಡೆದಿರ್ಲಿಲ್ಲ ಅದು. ಓಕೆ, ಇಲ್ಲಿ ಮೂಲ ಈಗ ಫಸ್ಟ್ ಬಂದಕ್ಕೆ ನೇರವಾಗಿ ಅಮ್ಮ ಉತ್ತರ ಕೊಟ್ಬಿಟ್ಟಿದ್ದಾಳೆ. ಇಲ್ಲಿ ಯಾರೇ ಬಂದ್ರು ಅಮ್ಮ 100 ವಿಷಯದಲ್ಲಿ 95 ಪಾಸ್ ಆಗ್ತಾ ಇದೆ. ಈ ನಮ್ಮ ಸುತ್ತಮುತ್ತ ಹಳ್ಳಿಗಳು, ಬೆಂಗಳೂರು, ಮೈಸೂರು, ಅಲ್ಲಿಂದ ಬರ್ತಾರೆ ಮಂಗಳವಾರ ಶುಕ್ರವಾರ ಸಾಯಂಕಾಲ ಬಂದು ಪೂಜೆ ಮಾಡಿಸ್ಕೊಂಡು ಪ್ರಶ್ನೆ ಮಾಡ್ಕೊಂಡು ಎಲ್ಲ ಹೋಗ್ತಾರಮ್ಮ. ಈಗ ಈ ಚೊಟ್ಟನಹಳ್ಳಿ ಅಲ್ವಾ, ಚಿಕ್ಕಮ್ಮ ಮಳವಳ್ಳಿ ತಾಲೂಕು ಚೊಟ್ಟನಹಳ್ಳಿ, ಮಂಡ್ಯ ಜಿಲ್ಲೆ. ಸಿದ್ದರಾಮಯ್ಯ ಅವರು ಯಾವಾಗ್ಲೂ ವಿಸಿಟ್ ಮಾಡ್ತಿರ್ತಾರ, ಇಲ್ಲಿಗೆ ಬರ್ತಾ ಇರ್ತಾರ? ಇಲ್ಲ, ಅವ್ರಿಗೆ ಈ ದೇವಸ್ಥಾನ ಎಲ್ಲ ಐತೆ ಅಂತ ಗೊತ್ತಿಲ್ಲ, ಒಂದ್ಸಲನೂ ಬಂದಿಲ್ಲ ಇಲ್ಲಿ ತನಕ. ಬಂದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಗೊತ್ತು. ಓಕೆ, ಮತ್ ಮೂಲ ದೇವರು ಅಂತ ಹೆಂಗದು? ಮೂಲ ದೇವರು ಅಂದ್ರೆ ಅವ್ರ ಊರ್ನಲ್ಲಿ ಚಿಕ್ಕಮ್ಮ ತಾಯಿ ಪೂಜೆ ಮಾಡೋ ಅವ್ರ ಮನೆ ದೇವರು ಅಲ್ಲಿದೆ ಒಂದು ಚಿಕ್ಕ ದೇವಸ್ಥಾನ. ಇಲ್ಲಿ ಈಗ ಮಹದೇಶ್ವರ ದೇವಸ್ಥಾನ ಇದೆ ಅಲ್ವಾ ಬೆಟ್ಟದಲ್ಲಿ. ಈಗ ಮಹದೇಶ್ವರ ಎಲ್ಲ ಹಳ್ಳಿಗಳು ಸಾಮಾನ್ಯವಾಗಿ ದೇವಸ್ಥಾನ ಕಟ್ಟಿಕೊಂಡಿರ್ತಾರೆ. ಹಂಗೆ ಇದು ಮೂಲ ಆಯ್ತು. ಚಿಕ್ಕಮ್ಮ ತಾಯಿ ಅವ್ರವ್ರು ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ದೂರ ಹತ್ರ ಎಲ್ಲ ನೋಡ್ಕೊಂಡು ಅನುಕೂಲಕ್ಕೆ ತಕ್ಕಂತೆ ಆ ಊರಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಪಕ್ಕದಲ್ಲಿ ಚಿಕ್ಕಮ್ಮನ ದೇವಸ್ಥಾನ ಮಾಡ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಚಿಕ್ಕಮ್ಮ ಮೂಲ ಆದ್ಲೇ ಹೊರತು ಬೇರೆ ಇನ್ನೇನಿಲ್ಲ. ಅದರಿಂದ ಅಮ್ಮ ನಾನು ಮೂಲ ದೇವತೆ ಅಂತ ಹೇಳಿರೋದು. ಓಕೆ, ಕುತೂಹಲಕ್ಕೊಂದು ಪ್ರಶ್ನೆ ಲಿಂಗಣ್ಣ ಅವರೇ, ಅಂದ್ರೆ ಈ ತರ ದೈವವಾಣಿನ ನೀವು ಅವಾಗವಾಗ ನುಡಿತಾ ಇರ್ತೀರಾ? ಹೌದು ಮೇಡಮ್, ಮಂಗಳವಾರ ಶುಕ್ರವಾರ ಬಂದಂತವ್ರಿಗೆ ಪ್ರಶ್ನೆ ಮಾಡ್ತೀವಿ ಅಂತ ನಿಂತ್ಕೊಂಡವ್ರಿಗೆ ನಾನು ನನ್ನ ಮೇಲೆ ಮೈ ದುಂಬಿಸಿ ಕೇಳ್ತಾರೆ. ಈಗ ಪ್ರಶ್ನೆ ಕೇಳ್ದವರಿಗೆ ನೀವು ಉತ್ತರ ಕೊಡ್ತೀರಾ ಆ ಸಂದರ್ಭದಲ್ಲಿ? ಪ್ರಶ್ನೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನೀವಾಗೆ ಹೇಳಿದ್ದಾ? ಮೇಡಮ್ ಇಲ್ಲ, ಅವರು ಈಗ ನೀವು ಬರ್ತೀರಂತ ಕೇಳಿ, ನೀವು ಪ್ರಶ್ನೆನ ಪೂಜಾರಪ್ಪನಿಗೆ ಮೊದ್ಲೇ ಹೇಳಿರಕ್ಕಿಲ್ಲ. ಹೌದು, ನಿಂತಿರ್ತೀರಿ ನನ್ಗೇನೋ ಆಗ್ಬೇಕು, ಆಗತ್ತಾ ಇಲ್ವಾ ಅಂತ. ಅದನ್ನ ಅಮ್ಮ ಇಂಥ ವಿಷಯಕ್ಕೆ ಬಂದಿದ್ಯಾ, ನೀನು ಇದೇ ವಿಷಯಕ್ಕೆ ಬಂದಿದ್ಯಾ, ನಾನು ಅದನ್ನ ನೋಡಿ ಹೇಳ್ತೀನಿ ಅಥವಾ ಪಾಸ್ ಮಾಡ್ಕೊಡ್ತೀನಿ ಅಂತ ಅವಾಗ ಹೇಳುತ್ತೆ. ಅದು ಇವ್ರಿಗೆ ಮನ್ಸಲ್ಲಿ ಅನ್ಕೊಂಡಿರ್ತಾರಲ್ಲ ಕೇಳ್ಬೇಕು ಅಂತ, ಅದು ನಿಜ ಅಂತ ಗೊತ್ತಾದಾಗ ಆ ಮನೆಗೆ ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ. ಅಲ್ಲ, ಈಗ ಸಿದ್ದರಾಮಯ್ಯ ವಿಷಯ ನೀವು ಏನ್ ಹೇಳಿದ್ರಿ ಅಂದ್ರೆ ನಿಮ್ ಮೇಲ್ ದೇವಿ ಬಂದಾಗ ದೈವವಾಣಿ ನುಡಿಯುವಾಗ ಅವ್ರಾಗ ಕೇಳಿದಲ್ಲ, ಅದು ಅವರು ಕೇಳಲಿಲ್ಲ. ನಾನು ಹಿಂಗೆ ಅಮ್ಮ ಮೈ ತುಂಬ್ತಾರೆ ಈ ಟೈಮ್ನಲ್ಲಿ ಅಂತ ನನಗೂ ಗೊತ್ತಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆದ ಒಂದು ಅತಾತುರ್ಯ. ಇದು ಅನಿರೀಕ್ಷಿತವಾಗಿ ಈ ತರ ಒಂದು ಅನಿರೀಕ್ಷಿತವಾಗಿ ನೀವು ಕೊಟ್ಟಿದ್ದೀರಾ. ಸರಿ, ಈಗ ಶನಿವಾರ ಆಗಿದ್ದು ಅಂತಂದ್ರಿ, ಆ ಘಟನೆ ಆದ್ಮೇಲೆ ನಿಮ್ ಹತ್ರ ಏನು ಅವರು ಯತೀಂದ್ರ ಸಿದ್ದರಾಮಯ್ಯ ಅವರು ಕೇಳಿಲ್ಲ ಅಥವಾ ಯಾರು ಈ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ ಅಂತಂದ್ರೆ? ಇಲ್ಲ ಮೇಡಮ್, ಪತ್ರಿಕೆಗಳಲ್ಲಿ ಬಂತು, ಓದ್ಕೊಂಡಿರ್ಬಹುದು ಅವರು. ಎಲ್ಲ ಸಿದ್ದರಾಮಯ್ಯ ಅವ್ರು ಏನಾದ್ರು ಬರ್ತಾರೆ, ಯಾಕಂದ್ರೆ ನೀವು ಅಲ್ಲೊಂದು ಮಾತು ಹೇಳ್ತೀರಾ, ಯಾವಾಗ ಬೇಕಾದ್ರೂ ಬರ್ಬೋದು, ದರ್ಶನ ಪಡ್ಕೊಳ್ಬಹುದು ನಂದು ಅಂತ ಹೇಳ್ತೀರಾ ಸಿದ್ದರಾಮಯ್ಯ ಅವ್ರಿಗಲ್ವಾ ನೀವು? ಹೇಳಿದಾಳೆ. ಈಗ ಅವ್ರೇನಾದ್ರು ಬರ್ತಾರಾ ಅಥವಾ ಮತ್ತೇನಾದ್ರು ಪೂಜೆ ಪುನಸ್ಕಾರ ಅದ್ರ ಬಗ್ಗೆ ಮಾಹಿತಿ? ದೊಡ್ಡವರು ಊರು ಸುತ್ತಾ ಇದಾರೆ ಅವರು ಎಲ್ಲ ಕಡೆ, ಅವ್ರದೇ ಆದ ಒಂದು ಇದಿದೆ. ನಾವು ಅದನ್ನ ಹೇಳಲಿಕ್ಕೆ ಆಗಲ್ಲ ಮೇಡಮ್. ಬಂದ್ರೆ ಅವಳು ಹೇಳಿದವಂತೆ ನನ್ನ ನೆಲ ಮೆಟ್ಟಿ ಹೋಗುವಂತ. ಅಂದ್ರೆ ಎಲೆಕ್ಷನ್ಗೂ ಮುಂಚೆ? ಎಲೆಕ್ಷನ್ಗೂ ಮುಂಚೆನಾ? ಎಲೆಕ್ಷನ್ ಮುಂಚೆ ಫಾರಂ ಆಗೋಕ್ ಮೊದ್ಲೇ, ಬಿ ಫಾರಂ ಆಗೋಕ್ ಮೊದ್ಲೇ ಬಂದ್ರೆ ಒಳ್ಳೇದು. ಹಿರಿಯ ಪ್ರಾಣಿ ಅಂದ್ರೆ ನಿಮ್ ತಂದೆ ಯಾರು ಬರ್ಲಿ, ನಿಮ್ ತಾಯಿಯಾರು ಬರ್ಲಿ, ಆತರ ಹೇಳಿದಿರಾ. ಇನ್ನೊಂದು ಕೊನೆ ಕ್ವೆಶ್ಚನ್ ಲಿಂಗಣ್ಣ ಅವರೇ, ಹಿರಿಯ ಪ್ರಾಣಿಗಳು ಯಾರಾದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಮನೆಯವರು ಕೊನೆ ಪ್ರಶ್ನೆ ಲಿಂಗಣ್ಣ ಅವರೇ, ಈಗ 2 ಕ್ಷೇತ್ರ ಅಂತ ನೀವು ಹೇಳ್ತೀರಾ ಅಲ್ವಾ, ಅಂದ್ರೆ ದೇವಿ ನುಡಿಸಿದ್ ನಿಮ್ ಬಾಯಲ್ಲಿ, ಯಾವ ದಿಕ್ಕು ಅದೇನು ಹೇಳಿಲ್ಲ ಅವ್ರು, ಕೇಳಲಿಲ್ಲ. ಅಮ್ಮ ದಿಕ್ಕು ದೆಸೆ ಹೇಳಿಲ್ಲ. ಒಟ್ಟು ನೀವು ಎಲ್ಲೇ ನಿಂತ್ಕೊಳ್ಳಿ 2 ಕಡೆ ಭುಜಬಲ ಚಾಚಿ. ಸರಿ, ಆಯ್ತು ಲಿಂಗಣ್ಣ ಅವ್ರೆ, ನೋಡೋಣ ಇದು ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಈ ಒಂದು ಭವಿಷ್ಯವಾಣಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ನ್ಯೂಸ್ 18 ಜೊತೆಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ನಾವೀಗ ಇದ್ದೇವೆ ಗಾಂಧಿನಗರದ ಗಲ್ಲಿಗಳಲ್ಲಿ. ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ, ಏನಿದೆ? ಇವ್ರು ನಗದಿದ್ದೋಗ ಇವ್ರಿಗೇನು ಬರಲ್ಲ ಸರ್.
ಸತ್ತಾಗ್ಬಿಡ್ಬೇಕು ಈ ರಾಜಕೀಯದವರೆಲ್ಲ. ಯಾಕೆ ನಾವು ನಿಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ನಿಮ್ಗೆ ಹೋಗ್ತಾ ಇಲ್ವಾ? ಕೊಡ್ತಾರೆ ಎಂಡ ಹಣ ಆಕ್ಷೇಪ ತೋರಿಸು 6 ತಿಂಗಳವರೆಗೆ ಎಲೆಕ್ಷನ್ ನಿಂತ್ಕೊಂತಾರೆ, ಓಟ್ ತಗೊಂಡು ವಿನ್ ಆಯ್ತಾರೆ, ಮತ್ತೆ ಈ ಕಡೆ ಬರೋದೇ ಇಲ್ಲ. ಓಟಿಗೆ ಮಾತ್ರ ಬರ್ತಾರೆ, ನಾವು ಹಾಕ್ಬೇಕು ಅಷ್ಟೇ. ಎಲೆಕ್ಷನ್ ಬಂದಾಗ ಮಾತ್ರ ಜನ ಜ್ಞಾಪನೆ ಬರುತ್ತೆ. ಈ ಸಲ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಬರಂಗಿಲ್ಲ. ಉಲ್ಲಾಸ್ ಅಗರಬತ್ತಿ ಕೋ-ಪ್ರೆಸೆಂಟ್ಸ್ ಜನಮನ ಮತ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಕೋ-ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ನಿಮ್ಮ ಕ್ಷೇತ್ರ ನಿಮ್ಮ ಮತ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ. ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿದ್ದಿದೆ ಇಟ್ಟ ಪಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ಗಾಡಿಗಳು ಒಂದ್ ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದುರೋಗಿರುತ್ತೆ. 16 ನಿರೀಕ್ಷೆ. ಕ್ಷೇತ್ರ ಪಾಲಕರಿಗೆ ಪರೀಕ್ಷೆ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ. ಶಾಸಕರಿದ್ರು ಸತ್ತಂಗೆ ಆಗಿದೆ. ಭಯಂಕರ ನಿರುದ್ಯೋಗ ಸಮಸ್ಯೆ ಬಹಳ ಇದೆ. ನಮ್ಮ ಹಳ್ಳಿಲಿ ಏನೂ ಅಭಿವೃದ್ಧಿ ಆಗಿಲ್ಲ. 4 ಕಡೆ ಕೆಲಸ ಮಾಡಿಲ್ಲ ಇವತ್ತು MLA ಅವರು. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ. ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಕೋ-ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತಾರೆ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ. ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? CM ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB-ನ. ಇಷ್ಟೊತ್ತಿಗಾಗ್ಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರೆ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ರೆ, ಪಾದಯಾತ್ರೆ ಅಲ್ಲ, ಅವರು ಉರುಳು ಸೇವೆ ಮಾಡಬೇಕು ಇಡೀ ದೇಶ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾವೀಗ ಇದ್ದೇವೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ, ಏನಿದೆ? ಅಟ್ಲೀಸ್ಟ್ ಮಳೆ ಬಂದ್ರೆ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಇರ್ಬೇಕು ಸರ್ ಜನಗಳಿಗೆ. ಅದು ಇಲ್ವಲ್ಲ. ಯಾರು ಬಂದ್ರೇನ್ ಸರ್ ಊಟ ಕೇಳಲ್ಲ, ಬರೇ ರೋಡು ಚರಂಡಿ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ. ಕಾಂಗ್ರೆಸ್ ಬರ್ಲಿ, ಬಿಜೆಪಿ ಬರ್ಲಿ, JDS ಬರ್ಲಿ, ಯಾರೇ ಬಂದ್ರು ಬಡವ್ರಿಗೆ ಹೆಲ್ಪ್ ಮಾಡೋ ತರ ಇರಬೇಕು. JDS ಬಿಜೆಪಿ ಸಿಕ್ಕಾಪಟ್ಟೆ ಫೈಟ್ ಇದೆ. ಜನತಾ ಪಾರ್ಟಿ ಪಕ್ಷದ ಎಸ್ ಮುನ್ರಾಜ್ ಅವರಿಗೆ ಗೆಲುವಿನ ಸೂಚನೆ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ. ದಾಸಹಳ್ಳಿನಲ್ಲಿ ತ್ರಿಕೋನ ಸ್ಪರ್ಧೆ ಅಲ್ಲ, ಕಾಂಗ್ರೆಸ್ ಬೈಟ್ ಕೊಡುತ್ತೆ. ಉಲ್ಲಾಸ್ ಅಗರಬತ್ತಿ ಕೋ-ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿಲ್ಲ? ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ JDS-ನ ಪಾತ್ರ ಅತಿ ದೊಡ್ಡದ್ದು. ಅಂದ್ರೆ ಲೀಗಲೈಸಿಂಗ್ ದಿ ಇಲ್ಲೀಗಲ್. ಇದು ಒಂಥರ ಅಕ್ರಮ ಸಕ್ರಮ ಆಗೋಯ್ತಾ ಅಂತ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ವೆಲ್ಕಮ್ ಬ್ಯಾಕ್. ಮೆಟ್ರೋ ಪಿಲ್ಲರ್ ಸರಳು ಕುಸಿದು ತಾಯಿ ಹಾಗೇನೆ ಮಗು ಸಾವನ್ನಪ್ಪಿದ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರ ಹಾಗೇನೆ BMRCLಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಮಾಧ್ಯಮಗಳ ಸುದ್ದಿಯನ್ನ ಆಧರಿಸಿ, ವರದಿ ಆಧರಿಸಿ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೋದು ಮತ್ತೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ, ಮುಂಜಾಗ್ರತಾ ಕ್ರಮದ ಕುರಿತಂತೆ ಪರಿಶೀಲನೆ ನಡೆಸಿದಾರಾ ಇಲ್ವಾ, ಈ ಬಗ್ಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ರಿಜಿಸ್ಟ್ರಾರ್ ಜನರಲ್ಗೆ CJ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಈ ವಿಷಯವಾಗಿ ಸೂಕ್ತ ಅರ್ಜಿ ಸಲ್ಲಿಕೆ ಆದ್ರೆ ಯಾರೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಅದನ್ನ ರಿಸೀವ್ ಮಾಡ್ಕೊಳ್ಬೇಕು ಅಂತಾನೂ ಕೂಡ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಮೆಟ್ರೋ ಪಿಲ್ಲರ್ ದುರಂತದ ತನಿಖೆಗೆ IIT ಹೈದರಾಬಾದ್ ಟೀಮ್ ಆಗಮಿಸಿದೆ. IIT ಹೈದರಾಬಾದ್ ಮೊರೆ ಹೋಗಿದ್ದಾರೆ ಬೆಂಗಳೂರಿನ ಪೊಲೀಸರು. ಲೋಪ ಎಲ್ಲಾಯಿತು ಅಂತ ತಿಳ್ಕೊಳ್ಳೋದಕ್ಕೆ IIT ಹೈದರಾಬಾದ್ ಮೊರೆ ಹೋಗಲಾಗಿದೆ. ಬೆಂಗಳೂರು ಪೊಲೀಸರ ಮನವಿ ಮೇರೆಗೆ IIT ತಂಡ ಬೆಂಗಳೂರಿಗೆ ಆಗಮಿಸಿದೆ. ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ IIT ಹೈದರಾಬಾದ್ ಟೀಮ್. ಬೆಂಗಳೂರು ಪೊಲೀಸರು ಮನವಿ ಮಾಡ್ಕೊಂಡಿದ್ರು, ನೀವು ಇಲ್ಲಿ ಬರಬೇಕು, ಪರಿಶೀಲನೆಯನ್ನ ಮಾಡಬೇಕು ಅಂತ.
ಇಲ್ಲಿ IAS ಗೆ ಫಸ್ಟ್ ಹೇಳಿದ್ರು, ಅಲ್ಲಿ ತಜ್ಞರು ಬಂದಿದ್ರು, ಪರಿಶೀಲನೆಯನ್ನು ಮಾಡಿದ್ರು. ಆದ್ರೆ ಬೆಂಗಳೂರು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ತದನಂತರ IIT ಹೈದರಾಬಾದ್ಗೆ. ಹಾಗಾಗಿ ಆ ಟೀಮ್ ಬಂದಿದೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ನಿಮ್ಮ ಕ್ಷೇತ್ರ ನಿಮ್ಮ ಮತ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿಲ್ಲ ಇಟ್ಟ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ಗಾಡಿಗಳು ಒಂದ್ ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದುರೋಗಿರುತ್ತೆ. 16 ನಿರೀಕ್ಷೆ, ಕ್ಷೇತ್ರ ಪಾಲಕರಿಗೆ ಪರೀಕ್ಷೆ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. ಭಯಂಕರ ನಿರುದ್ಯೋಗ ಸಮಸ್ಯೆ ಬಹಳ ಇದೆ. ನಮ್ಮ ಹಳ್ಳಿಲಿ ಏನೂ ಅಭಿವೃದ್ಧಿ ಆಗಿಲ್ಲ. 4 ಕಣಿ ಕೆಲಸ ಮಾಡಿಲ್ಲ ಇವತ್ತು MLA ಅವರು. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ. ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತೀವಿ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ. ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? CM ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB-ನ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರೆ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ರೆ, ಪಾದಯಾತ್ರೆ ಅಲ್ಲ, ಅವರು ಉರುಳು ಸೇವೆ ಮಾಡಬೇಕು ಇಡೀ ದೇಶ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾವೀಗ ಇದ್ದೇವೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ, ಏನಿದೆ? ಅಟ್ಲೀಸ್ಟ್ ಮಳೆ ಬಂದ್ರೆ ನಿಂತ್ಕೊಳ್ಳೋಕೆ ವ್ಯವಸ್ಥೆ ಇರ್ಬೇಕು ಸರ್ ಜನಗಳಿಗೆ, ಅದು ಇಲ್ವಲ್ಲ. ಯಾರು ಬಂದ್ರೆ ಸರ್ ಊಟ ಕೇಳಲ್ಲ, ಬರೇ ರೋಡು ಚರಂಡಿ ಅಷ್ಟು ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ. ಕಾಂಗ್ರೆಸ್ ಬರ್ಲಿ, BJP ಬರ್ಲಿ, JDS ಬರ್ಲಿ, ಯಾರೇ ಬಂದ್ರು ಬಡವ್ರಿಗೆ ಹೆಲ್ಪ್ ಮಾಡೋ ತರ ಇರಬೇಕು. JDS BJP ಸಿಕ್ಕಾಪಟ್ಟೆ ಫೈಟ್ ಇದೆ. ಜನತಾ ಪಾರ್ಟಿ ಪಕ್ಷದ ಎಸ್ ಮುನ್ರಾಜ್ ಅವರಿಗೆ ಗೆಲುವಿನ ಸೂಚನೆ ಕೊಡ್ತಾರೆ ಅಂತ ನಮ್ಮ ಅನಿಸಿಕೆ ಸರ್. ದಾಸರಳ್ಳಿನಲ್ಲಿ ತ್ರಿಕೋಣ ಸ್ಪರ್ಧೆ ಅಲ್ಲ, ಕಾಂಗ್ರೆಸ್ ಬೈಟ್ ಕೊಡುತ್ತೆ. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿದ್ದಾರೆ? ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ JDS-ನ ಪಾತ್ರ ಅತಿ ದೊಡ್ಡದ್ದು. ಅಂದ್ರೆ ಲೀಗಲೈಸಿಂಗ್ ದಿ ಇಲ್ಲೀಗಲ್. ಇದೊಂಥರ ಅಕ್ರಮ ಸಕ್ರಮ ಆಗೋಯ್ತಾ? ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ವೆಲ್ಕಮ್ ಬ್ಯಾಕ್. ದೇಶವೇ ಎದುರು ನೋಡ್ತಿರುವಂತಹ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಈವರೆಗೆ 45% ಕೆಲಸಗಳು ಪೂರ್ಣಗೊಂಡಿವೆ. 2024ರ ಮಕರ ಸಂಕ್ರಾಂತಿ ದಿನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ನಿರ್ಧಾರವನ್ನು ಮಾಡಲಾಗಿದೆ. 2020ರಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು 2024ರ ಅಂತ್ಯಕ್ಕೆ ಮುಗಿಯುವಂತ ನಿರೀಕ್ಷೆ ಇದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.